ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಪರಿಶ್ರಮಿ ರೈತ ಬದುಕುತ್ತಿದ್ದ. ಅವನಿಗೆ ಚಿಕ್ಕ ಜಮೀನು, 2 ಎತ್ತು ಮತ್ತು ಬೆಳೆದ ಮೇವಿನ ದೊಡ್ಡ ನಂಬಿಕೆ ಮಾತ್ರ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುವುದು ಅವನ ದಿನಚರಿ. ಒಮ್ಮೆ ಆ ಹಳ್ಳಿಯಲ್ಲಿ ಭಾರೀ ಬಿಸಿಲು ಬಿತ್ತು. ಮಳೆ ಬಾರದ ಕಾರಣ ಜಮೀನಿನ ಮಣ್ಣೇ ಬಿರುಕುಬಿಟ್ಟಂತಾಗಿತ್ತು. ಹಳ್ಳಿಯ ಎಲ್ಲರೂ ನಿರಾಶೆಯಾಗುತ್ತಿದ್ದರೂ ರಾಮಪ್ಪ ಮಾತ್ರ ಹಿನ್ನಡೆಯನ್ನು ಒಪ್ಪಿಕೊಳ್ಳಲಿಲ್ಲ. ದೇಡಿಕೆಯಿಂದ ಮಾಡಿದ ಕೆಲಸ ಯಾರನ್ನೂ ಕೈಬಿಡೋದಿಲ್ಲ ಎಂದು ಅವನು ಹೇಳುತ್ತಿದ್ದ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ವಿಡಿಯೋ ಯಾವ ರೀತಿ ಇತ್ತು ಅಂತ. ಇದೇ ರೀತಿ ನೀವು ಕೂಡ ವಿಲೇಜ್ ಸ್ಟೋರಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ, ಆರಾಮಾಗಿ ನೀವು ಯಾವುದೇ ರೀತಿ ಲ್ಯಾಪ್ಟಾಪ್ PC ಇಲ್ದಲೇ ನಿಮ್ಮ ಫೋನಲ್ಲಿ ನೀವು ವಿಲೇಜ್ ಸ್ಟೋರಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ, ಇವಾಗಿನ ಟೈಮಲ್ಲಂತೂ ವಿಲೇಜ್ ಸ್ಟೋರಿ ವಿಡಿಯೋಸ್ನ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಓಕೆನಾ, ಈ ರೀತಿ ವಿಡಿಯೋನ ನೀವು ಕೂಡ ಈಸಿಯಾಗಿ ಜನರೇಟ್ ಮಾಡ್ಕೊಳ್ಬೋದು ಒಂದು ಹೊಸ ಆ್ಯಪಿಂದ. ಮತ್ತೆ ನೀವು ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಶಾರ್ಟ್ ವಿಡಿಯೋಗೂ ಹಾಕ್ಬೋದು, ಲಾಂಗ್ ವಿಡಿಯೋಸ್ಗೂ ಹಾಕ್ಬೋದು. ನಿಮ್ಮ ಲಾಂಗ್ ವಿಡಿಯೋಸ್ಗಳಿಗೆ ನೀವು ಎಷ್ಟು ಲೆಂತಿ ವಿಡಿಯೋಸ್ ಆಗಿ ಕೂಡ ನೀವು ಮಾಡ್ಕೊಳ್ಬೋದು ಈ ರೀತಿ ಸ್ಟೋರಿ ವಿಡಿಯೋಸ್ನ. ಓಕೆನಾ, ಇದು ಬಂದ್ಬಿಟ್ಟು ನಾವು ಯಾವ ರೀತಿ ಶೂಟ್ ಮಾಡೋದಂದ್ರೆ, ಈ ರೀತಿ ವಿಡಿಯೋನ ನಾವು ಸ್ವಲ್ಪ ಪಾರ್ಟ್ ಆಗಿ ಕಟ್ ಆಗಿ ನಾವು ಇದನ್ನ ಜನರೇಟ್ ಮಾಡಿಕೊಂಡು, ಈಗ ಸೀರಿಯಲ್ ಅಥವಾ ಮೂವಿಯಲ್ಲಿ ಅಲ್ವಾ ಅದೇ ರೀತಿ ಅಲ್ವಾ ಕಟ್ ಮಾಡಿಬಿಟ್ಟು ಒಂದೊಂದು ಪಾರ್ಟನ್ನು ಶೂಟ್ ಮಾಡಿಕೊಂಡು ಅದಾದ್ಮೇಲೆ ಎಲ್ಲದನ್ನು ಮರ್ಜ್ ಮಾಡಿಬಿಟ್ಟು ಎಲ್ಲನೂ ಲೆಂತಿ ವಿಡಿಯೋ ಆಗಿ ಮಾಡೋದು. ಅದೇ ರೀತಿ ನೀವು ಕೂಡ ಪಾರ್ಟ್ ವೈಸ್ ಆಗಿ ಕಟ್ ಮಾಡಿಕೊಂಡು ವಿಡಿಯೋಸ್ನ ರೆಡಿ ಮಾಡಿಕೊಂಡು ಲಾಂಗ್ ವಿಡಿಯೋ ಆಗಿ ಕೂಡ ಮಾಡ್ಕೊಳ್ಬೋದು ಈಸಿ ಮೆಥಡಲ್ಲಿ. ಓಕೆನಾ, ಈ ರೀತಿ ಮಾಡೋದ್ರಿಂದ ನೀವು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ನೀವು ಕನ್ಸಿಸ್ಟೆಂಟ್ ಆಗಿ ಒಂದೇ ಕ್ಯಾರೆಕ್ಟರ್ ಜೊತೆಗೆ ವರ್ಕ್ ಮಾಡ್ಬೋದು. ಈಗ ನಾವು ಬೇರೆ ಯಾವುದಾದ್ರೂ ಸ್ಟೋರಿನೆಲ್ಲ ಹಾಕ್ಬಿಟ್ಟು ಪ್ರಾಂಪ್ಟನ್ನು ಹಾಕಿ ಜನರೇಟ್ ಮಾಡ್ಕೊಳ್ಳೋದಾದ್ರೆ ನಮಗೆ ಕನ್ಸಿಸ್ಟೆಂಟ್ ಆಗಿ ಕ್ಯಾರೆಕ್ಟರ್ ಸಿಗಲ್ಲ. ಇದ್ರಲ್ಲಿ ಆ ರೀತಿ ಅಲ್ಲ, ನಮಗೆ ಯಾವ ರೀತಿ ಕ್ಯಾರೆಕ್ಟರ್ ಬೇಕು ಅದನ್ನ ನಾವು ಯೂಸ್ ಮಾಡ್ಕೊಂಡು ಆರಾಮಾಗಿ ವಿಡಿಯೋನ ಮಾಡ್ಬೋದು. ವಿಡಿಯೋ ಫುಲ್ ಆಗಿ ಒಂದೇ ರೀತಿಯ ಕ್ಯಾರೆಕ್ಟರ್ ಇಂದ ನಾವು ವಿಡಿಯೋಸ್ನ ಮಾಡ್ಬೋದು. ನಮಗೆ ಇಷ್ಟ ಬಂದಷ್ಟು ಕ್ಯಾರೆಕ್ಟರ್ ಕೂಡ ಇದೆ. ಓಕೆನಾ, ಇದರಲ್ಲಿ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವಿಲೇಜ್ ಸ್ಟೋರಿ ವಿಡಿಯೋಸ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ. ತುಂಬ ಅಂದ್ರೆ ತುಂಬ ಈಸಿಯಾಗಿ ನೀವು ಕೂಡ ಈ ರೀತಿ ವಿಡಿಯೋನ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ, ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಬಂದ್ಬಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಏನಕ್ಕೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಮತ್ತೆ ನನ್ನ ವಿಡಿಯೋ ರಿಲೇಟೆಡ್ ನನಗೆ ಕಮೆಂಟ್ ಮಾಡಿ. ಓಕೆನಾ, ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ನ. ನಾನೀಗ ನಿಮಗೆ ಒಂದು ಎಕ್ಸಾಂಪಲ್ಗೆ ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ಒಂದು ಚಾನಲ್ನ ತೋರಿಸ್ತೀನಿ. ಅವರು ಕೂಡ ಇದೇ ರೀತಿ ಕಾರ್ಟೂನ್ ಸ್ಟೋರಿ ವೀಡಿಯೋಸ್ನ ಮಾಡ್ತಿದ್ದಾರೆ ನೋಡಿ. ಈಗ ಅವ್ರ ಚಾನಲ್ ನೇಮ್ ಬಂದುಬಿಟ್ಟು ಮಾಡರ್ನ್ ಟೂನ್ಸ್ ಅಂತ. ಇವ್ರು ಬಂದುಬಿಟ್ಟು ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ ಅಂದರೆ ಸೇಮ್ ಅವ್ರು ಏನು ಮಾಡ್ಬೋದು, ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ ಲಾಂಗ್ ವೀಡಿಯೋಸ್ಗಳನ್ನೂ ಮಾಡಿದ್ದಾರೆ. ತುಂಬ ಲಾಂಗ್ ವೀಡಿಯೋಸ್ನೇ ಮಾಡಿದ್ದಾರೆ. ಅರ್ಧ ಗಂಟೆ, ಹಾಫ್ ಆನ್ ಅವರ್, 1 ಅವರ್ದೇ ವೀಡಿಯೋಸ್ಗಳೆಲ್ಲ ಇದೆ ಇವ್ರದ್ದು. ಈ ರೀತಿ ವೀಡಿಯೋಸ್ಗಳನ್ನ ನೀವು ಕೂಡ ಆರಾಮಾಗಿ ಮಾಡ್ಬೋದು. ಇದು ಬಂದುಬಿಟ್ಟು ಇವ್ರದ್ದು ಕೂಡ ಕಾರ್ಟೂನ್ ಸ್ಟೋರಿ ವೀಡಿಯೋಸ್ಗಳಿದು. ಓಕೆನಾ, ಇವ್ರ ಚಾನಲಲ್ಲಿ ನೀವೇ ನೋಡ್ಬೋದು ಬರೀ 30 ವೀಡಿಯೋಸ್ ಅಷ್ಟೇ ಹಾಕಿದ್ದಾರೆ. ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ನೋಡಿ ಎಷ್ಟಿದ್ದಾರೆ ಅಂತ, 63K ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದಾರೆ. ಪಾಪ್ಯುಲರ್ ವೀಡಿಯೋಸ್ಗಳಿಗೆ ಹೋಗಿ ನೋಡೋದಾದರೆ ನೋಡಿ 6.9 ಮಿಲಿಯನ್ ವ್ಯೂಸ್ ಬಂದಿದೆ. ಅದು ಎಷ್ಟು ನಿಮಿಷದ ವೀಡಿಯೋ, 28 ನಿಮಿಷದ ವೀಡಿಯೋಗೆ. ಮತ್ತು ಇಲ್ಲಿ ಕೆಳಗಡೆನೂ ಅಷ್ಟೇ ನೋಡಿ 27 ನಿಮಿಷದ ವೀಡಿಯೋ ಕೂಡ ಇದೆ. ಅದು ಕೂಡ 1.6 ಮಿಲಿಯನ್ ಬಂದಿದೆ, 1.3 ಮಿಲಿಯನ್, 1 ಮಿಲಿಯನ್, ಇಷ್ಟೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ. ಮತ್ತು ಅವ್ರದ್ದು ಚಾನಲ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಅಂದರೆ 30 ವೀಡಿಯೋಸ್ಗೆ ಇವ್ರಿಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದೆ. ವಾಚ್ ಟೈಮ್, ವ್ಯೂಸ್ ಎಲ್ಲ ಸಿಕ್ಕಿದೆ ಇವರಿಗೆ. ಓಕೆನಾ, ಇದೇ ರೀತಿ ವೀಡಿಯೋನ ನೀವು ಕೂಡ ಜನರೇಟ್ ಮಾಡಬೇಕು. ಇದೇ ರೀತಿ ಸ್ಟೋರಿನ ನೀವು ಕೂಡ ಜನರೇಟ್ ಮಾಡ್ಕೊಳ್ಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ, ಫಸ್ಟ್ ಇವ್ರದ್ದು ಚಾನಲ್ ಲಿಂಕ್ ಏನಿದೆ ಅಲ್ವಾ, ಇದನ್ನು ಕಾಪಿ ಮಾಡಿಕೊಂಡು ನೀವು ChatGPT ಹತ್ರನೂ ಕೇಳ್ಬೋದು. ಇವ್ರ ಥರನೇ ನನಗೆ ಸ್ಟೋರಿನ ಜನರೇಟ್ ಮಾಡಿಕೊಡಿ, ಬಟ್ ಅವ್ರದ್ದು ನೇಮ್ ಮತ್ತು ಪ್ಲೇಸ್ಗಳೇನಿದೆ ಅಲ್ವಾ ವೀಡಿಯೋದಲ್ಲಿ, ಆ ಪ್ಲೇಸ್ಗಳು ಚೇಂಜ್ ಇರಬೇಕು ಅಂತ. ಓಕೆನಾ, ಸೇಮ್ ಇದೇ ಥರದ ಸ್ಟೋರಿನ ChatGPT ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆನಾ, ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ನಿಮಗೆ ಕಾರ್ಟೂನ್ ಸ್ಟೋರಿ ವೀಡಿಯೋ ಇವ್ರು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ನೀವು ಕೂಡ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವ್ರದ್ದು ಬಂದುಬಿಟ್ಟು ಹಿಂದಿ ಚಾನಲ್ಲು, ನೀವು ಕನ್ನಡದಲ್ಲಿ ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ, ಇದಕ್ಕೆ ಫಸ್ಟ್ ಬಂದುಬಿಟ್ಟು ನಮಗೆ ಏನು ಬೇಕು, ಸ್ಟೋರಿ ಬೇಕಲ್ವಾ. ಸ್ಟೋರಿಗೆ ಈಗ ನಾನೊಂದು ಹೇಳಿದೆ ನಿಮಗೆ, ಅವ್ರದ್ದು ಚಾನಲ್ದು ಲಿಂಕನ್ನು ಕಾಪಿ ಮಾಡಿಕೊಂಡು ChatGPT ಹತ್ರ ಕೇಳಿದ್ರು ಕೂಡ ಇದೇ ಥರದ ಸ್ಟೋರಿನ ಬರೆದು ಕೊಡುತ್ತೆ. ಇಲ್ಲ ಅಂದರೆ ನೀವು ಏನು ಮಾಡ್ಬೋದು, ಗೂಗಲಿಂದನೂ ಕೂಡ ಈ ರೀತಿ ಸ್ಟೋರೀಸ್ಗಳನ್ನ, ವಿಲೇಜ್ ಸ್ಟೋರೀಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಈಗ ನಾನು ಈಸಿಯಾಗಿರೋ ಒಂದು ಮೆಥಡ್ನ ಹೇಳ್ತಾ ಇದ್ದೀನಿ. ನಾನೇನು ಮಾಡ್ತಾ ಇದ್ದೀನಿ, ಇವಾಗ ChatGPTಗೆ ನಾನೇ ಕೇಳ್ತಾ ಇದ್ದೀನಿ ಈ ರೀತಿ ಒಂದು ಸ್ಟೋರಿನ. ಓಕೆನಾ, ಅದಕ್ಕೆ ನಾನೀಗ ಇಲ್ಲಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ನಾನೀಗ ChatGPT ಹತ್ರ ಕೇಳಿದ್ದೀನಿ ರೈಟ್ 1 ಫಾರ್ಮರ್ ಸ್ಟೋರಿ ಇನ್ ಕನ್ನಡ ಇನ್ 200 ವರ್ಡ್ಸ್ ಅಂತ. ಓಕೆನಾ, ನೀವು ಇದು 3ರಲ್ಲಿ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ಇಲ್ಲ ನೀವು ChatGPT ಹತ್ರ ಅವ್ರದ್ದು ಚಾನಲ್ದು ಲಿಂಕನ್ನು ಕಾಪಿ ಮಾಡಿಬಿಟ್ಟು ಕೇಳ್ಬೋದು, ಇಲ್ಲಾಂದರೆ ಗೂಗಲಿಂದ ಕೂಡ ಸ್ಟೋರಿನ ಕಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ನಾನೀಗ ಏನು ChatGPT ಹತ್ರ ಇಲ್ಲಿ ಸ್ಟೋರಿ ಕೇಳ್ತಾ ಇದ್ದೀನಲ್ವ, ಈ ರೀತಿ ಕೂಡ ನೀವು ಸ್ಟೋರಿನ ಕೇಳ್ಕೊಳ್ಬೋದು.
ಈಗ ನನಗೆ ಒಂದು ಸ್ಟೋರಿನ ಬರೆದುಕೊಟ್ಟಿದೆ ChatGPT. ಎಲ್ರಿಗೂ ಬಂದ್ಬಿಟ್ಟು ಸೇಮ್ ಸ್ಟೋರಿನ ChatGPT ಬರೆದುಕೊಡಲ್ಲ, ಬೇರೆ ಬೇರೆ ಸ್ಟೋರಿನ ಕೊಡುತ್ತೆ. ಇದರಿಂದ ನೀವು ಯಾವುದೇ ರೀತಿ ಟೆನ್ಷನ್ ತೊಗೊಳ್ಬೇಕು, ಭಯಪಡಬೇಕು ಅಂತ ಇಲ್ಲ, ಬೇರೆ ಬೇರೆದೇ ಸ್ಟೋರಿ ಕೊಡುತ್ತೆ. ಓಕೆನಾ. ನನ್ನ ಸ್ಟೋರಿ ಈಗ ಬಂದ್ಬಿಟ್ಟು ನೋಡಿ, ಈಗ ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಪರಿಶ್ರಮಿ ರೈತ ಬದುಕುತ್ತಿದ್ದ. ಅವನಿಗೆ ಚಿಕ್ಕ ಜಮೀನು, 2 ಎತ್ತು ಮತ್ತು ಬೆಳೆದ ಮೇಲಿನ ದೊಡ್ಡ ನಂಬಿಕೆ ಮಾತ್ರ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುವುದು ಅವನ ದಿನಚರಿ ಅಂತ ಇದೆ. ಓಕೆನಾ. ಈಗ ಇದಕ್ಕೆ ನಾವೇನು ಮಾಡಬೇಕು, ಇದು ಸ್ಟೋರಿ ಈ ರೀತಿ ಕೊಟ್ಟಿದ್ದಾರಲ್ವ, ನಾವೇನು ಮಾಡಬೇಕು, ಇದು ಸ್ಟೋರಿ ಒಂದೊಂದು ಸ್ಟೋರಿಗೆ ನಾವೇನು ಮಾಡಬೇಕು, ಸೀನ್ ಬೈ ಸೀನ್ ಆಗಿ ನಾವೇ ವಿಡಿಯೋನ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ಪ್ರಾಂಪ್ಟಿಂದ ನಾವು ವಿಡಿಯೋನ ಜನ್ರೇಟ್ ಮಾಡ್ಕೊಳ್ಳೋದು ಯಾವುದೇ ರೀತಿ ಇಲ್ಲ, ಬರೀ ಸ್ಟೋರಿಯಿಂದನೇ ನಾವೇ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಳೋದಿದ್ದು. ಓಕೆನಾ. ಈಗ ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಪರಿಶ್ರಮಿ ರೈತ ಬದುಕುತ್ತಿದ್ದ. ಅವನಿಗೆ ಚಿಕ್ಕ ಜಮೀನು, 2 ಎತ್ತು ಮತ್ತು ಬೆಳೆದ ಮೇಲಿನ ದೊಡ್ಡ ನಂಬಿಕೆ ಮಾತ್ರ ಅಂತಿದೆ. ಈಗ ಫಸ್ಟ್ನೇದು ನಾನೇನು ಮಾಡಬೇಕು, ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ಪರಿಶ್ರಮಿ ರೈತ ಬದುಕುತ್ತಿದ್ದ ಅಲ್ವಾ, ಏನು ಮಾಡೋಣ, ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ChatGPTಯಿಂದ ನಿಮ್ಗೆ ಏನು ಮಾಡಬೇಕು, ನಾವು ಗೂಗಲಲ್ಲಿ ಹೋಗಿಬಿಟ್ಟು ಏನು ಮಾಡ್ತಾ ಸರ್ಚ್ ಮಾಡಬೇಕು, ಆಟೋ ಡ್ರಾಫ್ಟ್ AI ಅಂತ ಸರ್ಚ್ ಮಾಡಿ. ಓಕೆನಾ. ಸರ್ಚ್ ಮಾಡಿದ್ರೆ ಈಗ ಈ ರೀತಿ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ನಿಮಗೆ ನೋಡಿ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಬಂದ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಫ್ರೀ ಎನಿಮೇಷನ್ ಅಂತಿದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ AI ಸ್ಟುಡಿಯೋ ಅಂತ ಕಾಣಿಸ್ತಿದೆಯಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಜೆಕ್ಟ್ ನೇಮ್ ಎಲ್ಲ ಕೊಡ್ಕೊಳ್ಬೋದು ನೀವು. ಮತ್ತು ನಿಮ್ಮದು ಲಾಂಗ್ ವೀಡಿಯೋ ಆಗಿದ್ದರೆ 16:9 ರೇಷಿಯೋ, ಇಲ್ಲಾಂದರೆ ಶಾರ್ಟ್ ವೀಡಿಯೋ ಆಗಿದ್ದರೆ 9:16 ರೇಷಿಯೋನ ಕೊಟ್ಕೊಂಡು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆನಾ. ಇದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಕ್ರಾಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಕೇಳ್ತಾ ಇದೆ ನೋಡಿ, ನಿಮಗೆ ಯಾವ ಟೈಪ್ ವೀಡಿಯೋಸ್ ಮಾಡೋಕ್ಕೆ ಅಂತ. ನಾನಿಲ್ಲಿ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ರಾಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಈಗ ಬಂದುಬಿಟ್ಟು ಈ ರೀತಿ ಒಂದು ಇಂಟರ್ಫೇಸ್ ಬಂದಾಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಏನಕ್ಕಂದರೆ ಈಗ ನಮಗೆ ಇಲ್ಲಿ ಒಂದು ಫ್ರೇಮ್ ಅಂದರೆ ನಮಗೆ ಬ್ಯಾಕ್ಗ್ರೌಂಡ್ ಬೇಕು. ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಇದರಲ್ಲಿ ಇರಲ್ಲ, ಅದಕ್ಕಾಗಿ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಈ ಇಮೇಜ್ ಸರ್ಚ್ ಮ್ಯಾನಲ್ಲಿ ಹೋಗಿಬಿಟ್ಟು ನಾವೇನು ಮಾಡಬೇಕು, ಇಲ್ಲಿ ನಾವು ವಿಲೇಜಿಂದ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡನ್ನು ನಾವು ಇಲ್ಲಿ ತಗೊಳ್ಳೋಣ. ಓಕೆನಾ. ವಿಲೇಜ್ ಫಾರ್ಮರ್, ಕಾರ್ಟೂನ್ ಇಮೇಜ್, ವಿಲೇಜ್ ಫಾರ್ಮರ್ ಕಾರ್ಟೂನ್ ಇಮೇಜ್ ಅಂತ ಹಾಕಿದ್ದೀನಿ. ಓಕೆನಾ. ಫಾರ್ಮರ್ ಬೇಡ, ವಿಲೇಜ್ ಕಾರ್ಟೂನ್ ಇಮೇಜ್ ಅಂತ ಹಾಕೋಣ ಸಾಕು. ಓಕೆನಾ. ಜಸ್ಟ್ ವಿಲೇಜ್ ಕಾರ್ಟೂನ್. ಇದರಲ್ಲಿ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾವು ನಮ್ಮ ಸ್ಟೋರಿ ಅಕಾರ್ಡಿಂಗ್ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ. ಈಗ ನಾನೀಗ ಇಲ್ಲಿಂದ ಒಂದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ನಾನೀಗ ಜಸ್ಟ್ ಇದನ್ನು ಈ ಇಮೇಜ್ ಏನಿದೆಯಲ್ವಾ, ಇದು ಬೇಡ. ಮೇಯ್ನ್ ಏನು ಗೊತ್ತಾ ಫ್ರೆಂಡ್ಸ್, ನೀವು ಇವಾಗ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ ಯಾವುದೇ ರೀತಿ ಇದಿರಬಾರ್ದು, ಏನು ಹೇಳಿ, ವಾಟರ್ ಮಾರ್ಕ್ ಇರಬಾರ್ದು. ಆ ಥರದ್ದು ವಾಟರ್ ಮಾರ್ಕ್ ಇಲ್ದಲೇ ಇರೋದನ್ನ ನೀವೇನು ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ. ನಾನೀಗ ನೋಡ್ತೀನಿ ಬೇರೆ ಟೈಪು. ಓಕೆನಾ. ನಾನೀಗ ಇದನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನೋಡಿ, ಈಗ ನಮಗೆ ಇದು ಬ್ಯಾಕ್ಗ್ರೌಂಡ್ ಬೇಕಲ್ವ, ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮದು ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ. ಓಕೆನಾ. ನಮಗೆ ಇದೊಂದು ಮತ್ತು ಇನ್ನೊಂದು ಏನು ಬೇಕಂದರೆ ಇನ್ನೊಂದು ಇಮೇಜ್ ಬೇಕು ನಮಗೆ, ಕಾರ್ಟೂನ್, ಇನ್ನೊಂದು ವಿಲೇಜ್ ಇನ್ಸೈಡ್ ಹೋಮ್ ಇಮೇಜ್ ಅಂತ ಹಾಕ್ತೀನಿ. ನೋಡೋಣ ಇದರಲ್ಲಿ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಒಂದು ಬ್ಯಾಕ್ಗ್ರೌಂಡು ಬಂದಿದೆ ನೋಡಿ. ಈಗ ಇದರಲ್ಲಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನೀಗ ಇಲ್ಲಿಂದ ಈ ಇಮೇಜ್ ಏನಿದೆ ಅಲ್ವಾ, ಈ ಬ್ಯಾಕ್ಗ್ರೌಂಡ್ ಇಮೇಜ್, ಇದನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಈಗ ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ನಾವು ಇಲ್ಲೇನು ಬ್ಯಾಕ್ಗ್ರೌಂಡ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ವ ಆಟೋ ಡ್ರಾಫ್ಟಲ್ಲಿ, ಇಲ್ಲಿಗೆ ಹೋಗೋಣ. ಇಲ್ಲಿಗೆ ಹೋಗಿಬಿಟ್ಟು ಈಗ ಏನು ಮಾಡಬೇಕು, ನಾವು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಲ್ವ, ಅದಕ್ಕೆ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕಾಣಿಸ್ತಿದೆಯಲ್ವ, ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದಮೇಲೆ ಇಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಬೇಕಲ್ವ, ಇದನ್ನು ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮದು ಬ್ಯಾಕ್ಗ್ರೌಂಡ್ ಇಮೇಜ್ ಏನಿದೆ ಅಲ್ವಾ, ಇದು ಇಲ್ಲಿ ಬಂದುಬಿಟ್ಟು ಶೋ ಆಗ್ತಿದೆ. ಈಗ ಇದನ್ನು ಇಲ್ಲಿಂದ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಒಂದು 20 ಸೆಕೆಂಡ್ ತನಕ ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಇಲ್ಲಿಗೆ. ಓಕೆನಾ. ಇದನ್ನು ಲಾಕ್ ಮಾಡ್ಕೊಂಡಾದಮೇಲೆ ಈಗ ನಾವೇನು ಮಾಡಬೇಕಂದ್ರೆ ಬ್ಯಾಕ್ ಹೋಗಿಬಿಟ್ಟು ಇಲ್ಲಿಂದ ನಮಗೆ ಏನು ಬೇಕು, ಕ್ಯಾರೆಕ್ಟರ್ ಬೇಕಲ್ವಾ, ಫಾರ್ಮರ್ ಕ್ಯಾರೆಕ್ಟರ್ ಬೇಕು ನಮಗೆ. ಈಗ ನೋಡಿ ಇಲ್ಲಿ ತುಂಬ ರೀತಿಯ ಕ್ಯಾರೆಕ್ಟರ್ಸ್ ಇದೆ. ನಮಗೆ ಇಲ್ಲಿಂದ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ ನಾವು ಡೈಲಿ ವೀಡಿಯೋಸ್ಗಳನ್ನ ಕೂಡ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಈ ರೀತಿ ಇದೆ.
ಇದರಲ್ಲಿ ಬಂದುಬಿಟ್ಟು ನಾವು ಇವಾಗ ಫಾರ್ಮರ್ದು ಬೇಕಲ್ವಾ, ಇಲ್ಲಿಂದ ನಾವು ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಬಂದುಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಮಗೆ ಇದೇನು ಬೇಕೀಗ, ಈ ಇಮೇಜ್ ಏನಿದೆಯಲ್ವಾ, ಈ ಮೆನ್ದು ಕ್ಯಾರೆಕ್ಟರ್ ಇದು ವಾಕ್ ಮಾಡ್ತಿರೋ ರೀತಿ ನಮಗೆ ಬೇಕಲ್ವಾ. ಜಸ್ಟ್ ಈ ವಾಕ್ ಮಾಡ್ತಿರೋ ಇದನ್ನು ಎನಿಮೇಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಈಗ ನಾವು ಏನು ಫಾರ್ಮರ್ದು ಇದನ್ನು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡ್ವಾ, ಇದು ಈ ರೀತಿ ಬಂದಿದೆ. ಇದು ತುಂಬ ದೊಡ್ಡದಾಗಿ ಬಂದಿರುತ್ತೆ. ಜಸ್ಟ್ ಇದನ್ನು ಈ ರೀತಿ ನೀವು ಚಿಕ್ಕದು ಮಾಡ್ಕೊಳ್ಬೇಕು. ಓಕೆನಾ, ಈ ರೀತಿ ಚಿಕ್ಕದು ಮಾಡ್ಕೊಳ್ಬೇಕು. ನಾನೀಗ ಬಂದುಬಿಟ್ಟು ಈ ಫಾರ್ಮರ್ನ ಇಲ್ಲಿಂದ ನಡ್ಕೊಂಡು ಬರೋ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾವಿವಾಗ ಎನಿಮೇಷನ್ನ ಆ್ಯಡ್ ಮಾಡಿರೋದ್ರಿಂದ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹಾಕಿ ತೋರಿಸ್ತೀನಿ. ಈ ರೀತಿ ಇಲ್ಲೇ ವಾಕ್ ಮಾಡ್ತಿರೋ ರೀತಿ ಇದೆಯಲ್ವಾ. ಈಗ ಈ ಎನಿಮೇಷನ್ನ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಮೆನ್ದು ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಎನಿಮೇಷನ್ ಈ ಮೆನ್ ಇಲ್ಲಿ ತನಕ ನಡ್ಕೊಂಡು ಹೋಗೋ ರೀತಿ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲಿ ಪಾತ್ ಅಂತ ಇದೆಯಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೇಮ್ ಇದರಿಂದ ಒಂದು ಕಾಪಿ ಬರುತ್ತೆ. ಓಕೆನಾ, ಈ ಕಾಪಿನ ಇಲ್ಲಿಗೆ ಈ ಮೆನ್ದು ಕರೆಕ್ಟ್ ಹೈಟಿಗೆ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ನಾವು ಸೇಮ್ ಇದೇ ರೀತಿ ನಡ್ಕೊಂಡು ಹೋಗೋ ರೀತಿ ಮಾಡ್ಕೊಳ್ಬೇಕು. ಓಕೆನಾ, ಸೇಮ್ ಇದೇ ರೀತಿ ಈ ರೀತಿ ನಡ್ಕೊಂಡು ಹೋಗೋ ರೀತಿ ಮಾಡಿಕೊಂಡು ಇದನ್ನು ಇಲ್ಲಿಗೆ ನಾವು ಕೂರಿಸ್ಕೊಳ್ಬೇಕು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗ ಈ ರೀತಿ ಮಾಡ್ಕೊಂಡಾದಮೇಲೆ ವಿಡಿಯೋನ ಆನ್ ಮಾಡಿ ನೋಡಿ, ಈ ಮೆನ್ ಬಂದುಬಿಟ್ಟು ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಓಕೆನಾ, ಈ ರೀತಿ ನಮಗೀಗ ಏನು ನಡ್ಕೊಂಡು ಹೋಗೋ ರೀತಿ ನಾವು ವೀಡಿಯೋದಲ್ಲಿ ಇದು ಮಾಡ್ಕೊಂಡಿದ್ವಲ್ವಾ, ಈಗ ಈ ರೀತಿ ಮೆನ್ ಏನು ಮಾಡುತ್ತೆ, ನಡ್ಕೊಂಡು ಹೋಗುತ್ತೆ. ಈಗ ಈ ಕ್ಯಾರೆಕ್ಟರ್ ಬಂದುಬಿಟ್ಟು ಏನಾಗಿದೆ, ನಮ್ಮದು ಕರೆಕ್ಟಾಗಿ ನಾವು ಮಾಡ್ಕೊಂಡಾಗಿದೆ. ಈ ರೀತಿ ಈ ಕ್ಯಾರೆಕ್ಟರ್ನ ಮಾಡ್ಕೊಂಡಾದ್ಮೇಲೆ ಈಗ ನಾವು ಜಸ್ಟ್ ಏನು ಮಾಡಬೇಕು, ಈ ವಿಡಿಯೋ ಕ್ಲಿಪ್ಪನ್ನು ನಾವೇನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತೀಯಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಮ್ಮದು ಫಸ್ಟ್ನೇ ಕ್ಯಾರೆಕ್ಟರ್ದು ಒಂದು ಕ್ಲಿಪ್ ಏನಿದೆ ಇದು ಡೌನ್ಲೋಡ್ ಆಗಿದೆ. ಈಗ ನಮ್ಮದು ಸೆಕೆಂಡ್ನೇ ಕ್ಯಾರೆಕ್ಟರ್ದು ಕ್ಲಿಪ್ಪನ್ನು ನಾವು ಇವಾಗ ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ, ಈಗ ನೋಡಿ ಇದು ನಮ್ಮದು ಗ್ಯಾಲರಿಯಲ್ಲಿ ಬಂದುಬಿಟ್ಟು ಡೌನ್ಲೋಡ್ ಆಗಿದೆ. ಈಗ ಇಲ್ಲಿಂದ ಏನು ಮಾಡಬೇಕಂದ್ರೆ ನಾವು ಮತ್ತೆ ಇಲ್ಲಿಗೆ ಬಂದುಬಿಟ್ಟು ಇದನ್ನು ಕ್ರಾಸ್ ಮಾರ್ಕ್ ಮಾಡಿಕೊಂಡು ಈಗ ನಮ್ಮದು ಬ್ಯಾಕ್ಗ್ರೌಂಡ್ ಏನಿತ್ತಲ್ವ, ಬ್ಯಾಕ್ಗ್ರೌಂಡ್ ಮತ್ತು ಇದನ್ನು ನಾವು ಇಲ್ಲಿಂದ ಏನು ಮಾಡೋಣ, ಡಿಲೀಟ್ ಮಾಡ್ಕೊಳ್ಳೋಣ. ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ನೇ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ಒನ್ ಈ ಇಮೇಜ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇದನ್ನು ಕೂಡ ಈ ರೀತಿ ಡಿಲೀಟ್ ಮಾಡ್ಕೊಳ್ಳೋಣ. ಓಕೆನಾ, ಈಗ ನಮ್ಮದು ಇದು ಡಿಲೀಟ್ ಆಯಿತು. ಈಗ ಮತ್ತೆ ನಾವು ಬ್ಯಾಕ್ಗ್ರೌಂಡ್ ಏನಿದೆ ಅಲ್ವಾ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮೀಡಿಯಾ ಮೇಲೆ ಹೋಗಿಬಿಟ್ಟು ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಆಗ ಈ ರೀತಿ ಅಪ್ಲೋಡ್ ಅಂತ ಬರುತ್ತೆ. ಈಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎರಡನೇ ಬ್ಯಾಕ್ಗ್ರೌಂಡ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ, ಈಗ ನಮ್ಮದು ಎರಡನೇ ಇಂದು ಏನಿದೆ ನಮ್ಮದು ಎರಡನೇ ವೀಡಿಯೋನ ನಾವು ಇಲ್ಲಿ ಬಂದುಬಿಟ್ಟು ಜನ್ರೇಟ್ ಮಾಡ್ಕೊಳ್ತಿರೋದು. ಓಕೆನಾ, ಈಗ ಇದನ್ನು ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ನಾನು 20 ಸೆಕೆಂಡ್ಗೆ ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಕ್ಗ್ರೌಂಡನ್ನು ಇದನ್ನು ಕೂಡ ಇಲ್ಲಿಂದ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಈಗ ನಾವೇನು ಮಾಡಬೇಕು, ಇದನ್ನು ಕ್ರಾಸ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಾವು ಕ್ಯಾರೆಕ್ಟರ್ನ ಆ್ಯಡ್ ಮಾಡಬೇಕು. ಕ್ಯಾರೆಕ್ಟರಲ್ಲಿ ಬಂದುಬಿಟ್ಟು ನಿಮಗೆ ಯಾವುದು ಬೇಕು ಅದನ್ನು ನೀವು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಸ್ಟೋರಿ ಅಕಾರ್ಡಿಂಗ್. ಓಕೆನಾ, ನಮ್ಮದು ಎರಡನೇ ಇದು ಬಂದುಬಿಟ್ಟು ವೀಡಿಯೋಗೆ ನಾನೀಗ ಈ ವುಮೆನ್ನಿಂದ ಏನು ಮಾಡ್ತಾ ಇದ್ದೀನಿ, ಇದನ್ನು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ವಿಲೇಜ್ ವುಮೆನ್. ಓಕೆನಾ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇವಾಗ ನಾವೇನು ಮಾಡಬೇಕು, ಫ್ರಂಟ್ ಪೋಸ್ಟ್ ಬೇಕಾ ಅಥವಾ ಸೈಡ್ ಪೋಸ್ಟ್ ಬೇಕಂತ ಇದೆ. ಇಲ್ಲಿ ನಮಗೆ ಸೈಡ್ ಪೋಸ್ಟ್ ಬೇಕಾಗಿರೋದಲ್ವಾ. ಈಗ ಈ ವುಮೆನ್ ಏನು ಮಾಡ್ತಿರೋ ರೀತಿ ಬೇಕು ನಮಗೆ, ಈ ರೀತಿ ಸುಮ್ಮನೆ ನಿಂತ್ಕೊಂಡು ಮಾತು ಕೇಳ್ತಿರೋ ರೀತಿ ಬೇಕಾ ಅಥವಾ ನಮಗೆ ಏನು ಲಿಪ್ಸಿಂಗ್ ಮಾಡ್ತಿರೋ ರೀತಿ ಬೇಕಾ ಅಂತ ನಾವು ನೋಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ವುಮೆನ್ನು ಕೂಡ ನಾವು ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಈ ರೀತಿ ಡ್ರ್ಯಾಗ್ ಮಾಡೋಣ. ಡ್ರ್ಯಾಗ್ ಮಾಡಾದಮೇಲೆ ಮತ್ತೆ ನಾವು ಕ್ರಾಸ್ ಮಾರ್ಕ್ ಮಾಡಿಕೊಂಡು ಕ್ಯಾರೆಕ್ಟರ್ ಮೇಲೆ ಹೋಗಿಬಿಟ್ಟು ಮತ್ತೆ ನಾವು ಆ ಮೆನ್ ಏನಿತ್ತಲ್ವ ಮೆನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವುದದು ಯೆಲ್ಲೋ ಕಲರ್ ಇದಾಕೊಂಡಿತ್ತಲ್ವ, ಈ ಮೆನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಮೆನ್ ಕೂಡ ಏನಾದರೂ ಮಾತಾಡ್ತಿರೋ ರೀತಿ ಲಿಪ್ಸಿಂಗ್ ಮತ್ತು ಮಾತಾಡ್ತಿರೋದು ಎರಡು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಮೆನ್ನನ್ನು ಕೂಡ ಕ್ಯಾರೆಕ್ಟರ್ ಏನಿದೆ ಇದನ್ನು ಸ್ವಲ್ಪ ಈ ರೀತಿ ಚಿಕ್ಕದು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದನ್ನು ಕೂಡ ಚಿಕ್ಕದು ಮಾಡ್ಕೊಳ್ಬೇಕು. ಚಿಕ್ಕದು ಮಾಡ್ಕೊಂಡಾದಮೇಲೆ ಇಷ್ಟು ಮಾಡ್ಕೊಂಡಾದಮೇಲೆ ಈಗ ಜಸ್ಟ್ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಫ್ಲಿಪ್ ಅಂತ ಇರುತ್ತೆ. ಇಲ್ಲಿ ಫ್ಲಿಪ್ ಅಂತ ಏನಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವೇನು ಮಾಡಬೇಕು ನೋಡಿ, ಈ ರೀತಿ ಇದನ್ನು ಈ ಕಡೆ ಸೈಡಿಗೆ ನಾವು ತಿರುಗಿಸ್ಕೊಳ್ಬೇಕು. ಮೆನ್ ಈ ರೀತಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು, ಇದನ್ನು ಕೂಡ ನಾವು ಈ ರೀತಿ 20 ಸೆಕೆಂಡಿಗೆ ತೊಗೊಂಡು ಬಂದುಬಿಟ್ಟು ಕೂರಿಸೋಣ. ಅದಾದಮೇಲೆ ಮತ್ತೆ ನಮಗೆ ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಇಲ್ಲೊಂದು ಮಗು ಕೂತಿರೋ ರೀತಿ ಆ್ಯಡ್ ಮಾಡೋಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಮಗುನ ನಮಗೆ ಈ ರೀತಿ ಸಿಟ್ಟಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಮಗುನ ಇಲ್ಲಿಗೆ ಕೂರಿಸ್ಕೊಳ್ಳೋಣ. ನೋಡಿ, ಈಗ ಈ ರೀತಿ
ನೋಡಿ ಈಗ ಇದು ಪರ್ಫೆಕ್ಟಾಗಿ ಈ ರೀತಿ ಕೂತಿರೋ ಟೈಪಲ್ಲಿ ಬಂದಿದೆ ಅಲ್ವಾ. ಈಗ ನೋಡಿ ಈ ಮಗುದು ಇದನ್ನು ಕೂಡ ನಾನು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ನಾವು ಈ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಬೋದು ನೋಡಿ. ಕಾರ್ಟೂನಿಂದು ಮಗು ಸುಮ್ಮನೆ ಕುತ್ಕೊಂಡು ಈ ರೀತಿ ಪಿಟ್ ಅಂತ ಕಣ್ಣಾಡಿಸ್ಕೊಂಡು ನೋಡ್ತಿದೆ. ಈಗ ಈ ವಿಡಿಯೋಸ್ನ ನಾನು ಇದೇನು ನಾವು ಜನ್ರೇಟ್ ಮಾಡಿದ್ವಲ್ವ ಇದನ್ನ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಇಬ್ಬರು ಈ ರೀತಿ ಮಾತಾಡ್ತಿದ್ದಾರೆ. ನೋಡಿದ್ರಲ್ಲ, ಈ ರೀತಿ ಇಬ್ಬರು ಮಾತಾಡ್ತಿರೋ ರೀತಿ ಇದು. ಜಸ್ಟ್ ಒಂದು ನಿಮಿಷ ಈ ರೀತಿ ಮಾಡ್ಕೊಳ್ಬೋದು ಓಕೆನಾ. ಇದ್ರ ರಿಲೇಟೆಡ್ ನಿಮಗೆ ಏನಾದರೂ ಫುಲ್ಲು ವಾಯ್ಸ್ ಓವರ್ ಮಾಡಿಬಿಟ್ಟು ನಿಮಗೆ ಫುಲ್ ಡೀಟೇಲಾಗಿ ವೀಡಿಯೋ ಏನಾದರೂ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಓಕೆನಾ. ನಾನು ಇವಾಗ ನಿಮಗೆ ಒಂದು ಎಕ್ಸಾಂಪಲ್ಗೆ ಈ ರೀತಿ ವೀಡಿಯೋನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಫುಲ್ ಡೀಟೇಲಾಗಿ ಫುಲ್ಲು ಒಂದು ಸ್ಟೋರಿ ಟೈಪಲ್ಲಿ ಮತ್ತು ವಾಯ್ಸ್ ಓವರ್ ಎಲ್ಲ ಸೇರಿಬಿಟ್ಟು ಡೀಟೇಲಾಗಿ ವೀಡಿಯೋ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ. ಇದೇ ರೀತಿ ಕಾರ್ಟೂನ್ ಸ್ಟೋರಿ ವೀಡಿಯೋನ ಡೀಟೇಲಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಒಂದೊಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಕ್ಕಿನ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.